ಮತ ಚಲಾವಣೆಯಲ್ಲಿ ಇತಿಹಾಸವನ್ನ ಬರೆದಿದೆ ಕರ್ನಾಟಕ. ರಾಜ್ಯದಾದ್ಯಂತ ಒಟ್ಟಾರೆ 73%ಕ್ಕಿಂತ ಹೆಚ್ಚು ಮತ ಚಲಾವಣೆ ಆಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿದ ಮತ ಚಲಾವಣೆ ಪ್ರಮಾಣ. ಈ ಸಲ ಯಾವ ಪ್ರಮಾಣದಲ್ಲಿ ಮತ ಚಲಾವಣೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಾ ಜನ ಅತ್ಯುತ್ಸಾಹದಿಂದ ಈ ಸಲ ಮತವನ್ನ ಚಲಾಯಿಸ್ತಾರ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. 2018ರಲ್ಲಿ 72.13% ಮತ ಚಲಾಯಿಸಿದ್ರು ಮತದಾರರು. ಈ ಬಾರಿ 73%ಕ್ಕೂ ಹೆಚ್ಚು ಮತ ಚಲಾವಣೆ ಆಗಿದೆ. 16ನೇ ವಿಧಾನಸಭೆಗೆ ಜನಪ್ರತಿನಿಧಿಗಳ ಆಯ್ಕೆಗೆ ನಡೆದಂತಹ ಮತದಾನದಲ್ಲಿ 58,545 ಮತಗಟ್ಟೆಗಳಲ್ಲಿ ಮತ ಚಲಾವಣೆಯನ್ನ ಮಾಡಿದ್ದಾರೆ. 2,615 ಅಭ್ಯರ್ಥಿಗಳ ಭವಿಷ್ಯ ಶನಿವಾರ ನಿರ್ಧಾರ ಆಗತ್ತೆ. 2023ರಲ್ಲಿ 73%ಕ್ಕಿಂತ ಹೆಚ್ಚು ಮತ ಚಲಾವಣೆ ಆಗಿತ್ತು. ಆಗಿದೆ ನಿನ್ನೆ. 2018ರನ್ನ ನೋಡೋದಾದ್ರೆ 72% ಮತ ಚಲಾವಣೆ ಆಗಿತ್ತು. ಸೊ 1978ರಲ್ಲಿ 71.90% ಮತವನ್ನ ಚಲಾವಣೆ ಮಾಡಿದ್ರು. 5 ಜನ ಮತ ಚಲಾವಣೆಯ ವೇಳೆ ಸಾವನ್ನಪ್ಪಿರುವ ಮಾಹಿತಿಯು ಲಭ್ಯವಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಮತ ಚಲಾವಣೆಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಚುನಾವಣಾ ಆಯೋಗ, ವಿವಿಧ ಖಾಸಗಿ ಸಂಸ್ಥೆಗಳು ಮತ ಚಲಾವಣೆ ಜಾಗೃತಿಗೆ ಹಲವು ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ರು. ಇದರ ಹೊರತಾಗಿಯೂ ಬೆಂಗಳೂರಲ್ಲಿ ಕಳೆದ ಬಾರಿಯಷ್ಟೇ ಅಂದ್ರೆ 55% ಮತ ಚಲಾವಣೆ ಆಗಿದೆ. ಇನ್ನು 2023ರಲ್ಲಿ ಅಂದ್ರೆ ನಿನ್ನೆ 54.53% ಮತ ಚಲಾವಣೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ. 2018ರಲ್ಲಿ ನೋಡಿದ್ರೆ 55% ಮತವನ್ನ ಚಲಾಯಿಸಿದ್ರು ಆಗಿನ ಮತದಾರರು. 63.75% ಯಶವಂತಪುರದಲ್ಲಿ ಅತಿ ಹೆಚ್ಚಿನ ಮತ ಚಲಾವಣೆ ಆಗಿದೆ. ಕಡಿಮೆ ಮತ ಚಲಾವಣೆ ಆಗಿರುವಂತಹ ಕ್ಷೇತ್ರ ಸಿ.ವಿ. ರಾಮನ್ ನಗರ. ಇಲ್ಲಿ 46.96% ಮತ ಚಲಾವಣೆ ಆಗಿದೆ. 2023ರಲ್ಲಿ 54.53% ಮತ ಚಲಾವಣೆ ಆಗಿದೆ. ಅಂದ್ರೆ ನಿನ್ನೆಯ ಒಂದು ಶೇಕಡಾವಾರು ಮಾಹಿತಿಯನ್ನ ನಾವಿಲ್ಲಿ ಗಮನಿಸಬಹುದು. ಮತ ಚಲಾವಣೆ ಆಯ್ತು, ಇನ್ನೇನಿದ್ರು ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ. ಶನಿವಾರ ಮತ ಎಣಿಕೆ ನಡೆಯುತ್ತೆ. ಯಾರಿಗೆ ಎಷ್ಟು ಸ್ಥಾನ ಸಿಗತ್ತೆ ಅನ್ನೋದು ಗೊತ್ತಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ಮತ ಚಲಾವಣೆ ಮುಗಿದ ಬಳಿಕ ವಿವಿಧ ಏಜೆನ್ಸಿಗಳು ಸಮೀಕ್ಷೆಯನ್ನ ನಡೆಸಿವೆ. ಸಮೀಕ್ಷೆಗಳ ಪ್ರಕಾರ ಬಹುತೇಕ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ನೀಡಲಾಗಿದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ 92, ಕಾಂಗ್ರೆಸ್ 107, ಜೆಡಿಎಸ್ 23, ಇತರರು 2 ಸ್ಥಾನ ಪಡೆಯುವ ಸಾಧ್ಯತೆಯಿದೆ. ವಿವಿಧ ಸಂಸ್ಥೆಗಳ ಎಕ್ಸಿಟ್ ಪೋಲ್ ಅನ್ನ ನೋಡ್ತಾ ಹೋಗೋದಾದ್ರೆ ವಿವಿಧ ಸಂಸ್ಥೆಗಳು ಮಾಡಿರುವಂತಹ ಸಮೀಕ್ಷೆ ಏನೇನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಎಬಿಪಿ ವೋಟರ್ಸ್ ಪ್ರಕಾರ 224 ಕ್ಷೇತ್ರಗಳ ಪೈಕಿ ಬಿಜೆಪಿ 83ರಿಂದ 95 ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ 100ರಿಂದ 112 ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಜೆಡಿಎಸ್ 21ರಿಂದ 29 ಕ್ಷೇತ್ರಗಳನ್ನು ಪಡೆಯುವ ಸಾಧ್ಯತೆ ಇದೆ. ಇತರರು 2ರಿಂದ 6 ಕ್ಷೇತ್ರಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ. ಮತ್ತೊಂದು ಸಂಸ್ಥೆ ಜಿ ಮ್ಯಾಟ್ರಿಕ್ಸ್ ಸಂಸ್ಥೆ ಮಾಡಿರುವಂತಹ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಇಲ್ಲಿ 79ರಿಂದ 94 ಕ್ಷೇತ್ರಗಳನ್ನು ಪಡೆಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ 103ರಿಂದ 118 ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಜೆಡಿಎಸ್ 25ರಿಂದ 33 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಈ ಒಂದು ಸಮೀಕ್ಷೆ ಅಂದಾಜಿಸಿದ್ದು, ಇತರರು 2ರಿಂದ 5 ಕ್ಷೇತ್ರಗಳನ್ನ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿದೆ. ಮತ್ತೊಂದು ಸಂಸ್ಥೆ ಟಿವಿ9 ಭಾರತ್ ವರ್ಷ ಮಾಡಿರುವ ಸಂಸ್ಥೆಯ ಒಂದು ಸಮೀಕ್ಷೆಯ ಪ್ರಕಾರ 88-98ರ ಒಳಗೆ ಬಿಜೆಪಿ ಕ್ಷೇತ್ರಗಳನ್ನು ಪಡೆಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ 99ರಿಂದ 109 ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಜೆಡಿಎಸ್ 21ರಿಂದ 26 ಸ್ಥಾನಗಳನ್ನು ಪಡೆಯಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದ್ರೆ, ಇತರರು 4 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅಂತ ಹೇಳಲಾಗಿದೆ. ಇನ್ನು ಪಿ ಮಾರ್ಕ್ ಕ್ಯೂ ಸಂಸ್ಥೆಯ ಪ್ರಕಾರ ಬಿಜೆಪಿ 85ರಿಂದ 100 ಕ್ಷೇತ್ರಗಳು, ಕಾಂಗ್ರೆಸ್ 94ರಿಂದ 108 ಕ್ಷೇತ್ರಗಳು, ಜೆಡಿಎಸ್ 24ರಿಂದ 32 ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆ ಇದ್ರೆ, ಇತರರು ಇಲ್ಲಿ 2ರಿಂದ 6 ಕ್ಷೇತ್ರಗಳನ್ನ ಪಡೆಯುವ ಸಾಧ್ಯತೆಯನ್ನ ಹೇಳ್ತಾ ಇದೆ. ಟುಡೇಸ್ ಚಾಣಕ್ಯ ಪ್ರಕಾರ ಬಿಜೆಪಿ 92 ಕ್ಷೇತ್ರಗಳನ್ನು ಗೆಲ್ಲಬಹುದು, ಕಾಂಗ್ರೆಸ್ 120 ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ ಇದೆ, ಜೆಡಿಎಸ್ 12 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಟುಕೊಳ್ಳಬಹುದು, ಇತರರು ಯಾವುದೇ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಲ್ಲ ಅಂತ ಹೇಳ್ತಾ ಇದೆ.
ಇನ್ನು ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆಯ ಪ್ರಕಾರ ಬಿಜೆಪಿ 62ರಿಂದ 80 ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನುವಂತಹ ಸಾಧ್ಯತೆ, ಕಾಂಗ್ರೆಸ್ 122ರಿಂದ 140 ಕ್ಷೇತ್ರಗಳನ್ನು ಪಡೆಯಬಹುದು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರೆ, ಜೆಡಿಎಸ್ ಇಲ್ಲಿ 20ರಿಂದ 25 ಸ್ಥಾನಗಳನ್ನ ಪಡ್ಕೊಳ್ಳಬಹುದು, ಇತರರು 3 ಸ್ಥಾನಗಳನ್ನ ಪಡೆಯಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನ ಹೇಳ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ಜನ್ ಕಿ ಬಾತ್, ಇದರ ಪ್ರಕಾರ ಬಿಜೆಪಿ 94ರಿಂದ 117 ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ, ಕಾಂಗ್ರೆಸ್ 91ರಿಂದ 106 ಕ್ಷೇತ್ರಗಳನ್ನು ಪಡೆಯಬಹುದು ಅಂತ, ಜೆಡಿಎಸ್ 14ರಿಂದ 24 ಕ್ಷೇತ್ರಗಳಲ್ಲಿ ತನ್ನ ಗೆಲುವನ್ನ ಸಾಧಿಸಬಹುದು ಅಂತ, ಅದೇ ರೀತಿಯಾಗಿ ಇತರರು 2 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅಂತ ಈ ಸಂಸ್ಥೆ ಹೇಳ್ತಾ ಇದೆ. ಅದೇ ರೀತಿಯಾಗಿ ನ್ಯೂಸ್ ನೇಷನ್ ಪ್ರಕಾರ ಬಿಜೆಪಿ ಇಲ್ಲಿ 114 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇದೆ ನ್ಯೂಸ್ ನೇಷನ್. ಕಾಂಗ್ರೆಸ್ ಇಲ್ಲಿ 86 ಕ್ಷೇತ್ರಗಳನ್ನ ಪಡೆಯಬಹುದು ಅಂತ ಹೇಳೋದಾದ್ರೆ, ಜೆಡಿಎಸ್ ಇಲ್ಲಿ 21 ಸ್ಥಾನಗಳನ್ನ ಪಡ್ಕೊಳ್ಬಹುದು, ಹಾಗೆಯೇ ಇತರರು 3 ಕ್ಷೇತ್ರಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದೆ ನ್ಯೂಸ್ ನೇಷನ್ ಸಂಸ್ಥೆ.